ಹಾಯ್ ನಮಸ್ಕಾರ. ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ನಾನಿವತ್ತು ಬಂದಿರ್ತಕ್ಕಂಥದ್ದು ಒಂದ್ ರೀತಿ ಇಡೀ ದೇಶದಲ್ಲೇ ಒಂದ್ ರೀತಿ ಕರ್ನಾಟಕ ರಾಜ್ಯದಲ್ಲಿ ಸಾವಯವ ಅಂತಕ್ಕಂಥ ಕ್ಷೇತ್ರ ಬಂದಾಗ ಮೊದಲಿಗೆ ಬೆಳಕು ಬರ್ತಕ್ಕಂಥದ್ದು ಒಂದ್ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಒಂದ್ ರೀತಿ ಜೊಯ್ಡಾ ತಾಲೂಕು. ವಿಶೇಷವಾಗಿ ಜೊಯ್ಡಾ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕಳೆದ ವರ್ಷ 2025 ಜೂನ್ ರಂದು ಒಂದ್ ರೀತಿ ಮಾನ್ಯ ಸಚಿವರ ಒಂದ್ ರೀತಿ ಕಾರ್ಯಕ್ರಮದ ಮೂಲಕ ಸಂಪೂರ್ಣ ಜೊಯ್ಡಾ ಅಂತಕ್ಕಂಥದ್ದು ಎಲ್ಲ ಒಂದ್ ಕಡೆ ಸಾವಯವ ತಾಲೂಕಾಗಿ ಘೋಷಣೆ ಆಗಿದೆ. ಸಾವಯವ ತಾಲೂಕು ಅಂದ್ರೆ ಗೊತ್ತಿರಬೇಕು, ಸಾಕಷ್ಟು ಒಂದ್ ರೀತಿಗೆ ರಾಸಾಯನಿಕ ಮುಕ್ತ ಮತ್ತೆ ನೈಸರ್ಗಿಕ ಗೊಬ್ಬರಗಳನ್ನ ಬಳಕೆ ಮಾಡ್ತಕ್ಕಂಥದ್ದು, ಮತ್ತೆ ಸಾಕಷ್ಟು ಸಾವಯವ ಕೃಷಿಯ ಒಂದ್ ರೀತಿ ಬೆಳೆಗಳನ್ನ ಮತ್ತೆ ತೋಟಗಾರಿಕೆ ಬೆಳೆಗಳನ್ನ ಇದ್ ಮಾಡಿ ಎಲ್ಲ ಒಂದ್ ಕಡೆ ಆರೋಗ್ಯ ಪ್ರಪಂಚ ನಿರ್ಮಾಣ ಮಾಡಿ ಸೂಕ್ತ ಮಾರುಕಟ್ಟೆ ಕಲ್ಪಿಸ್ತಕ್ಕಂಥದ್ದು, ಇದಕ್ಕೆ ಸಾವಯವ ಅಂತಾರೆ. ವಿಶೇಷವಾಗಿ ಸಾವಯವ ತಾಲೂಕು ಅಂತ ಹೇಳ್ಬಿಟ್ಟು ಒಂದ್ ರೀತಿ ಜೊಯ್ಡಾ ತಾಲೂಕಿನ ಘೋಷಣೆ ಮಾಡ್ಬಿಟ್ರು. ಆದ್ರೆ ಈ ಸಾವಯವ ತಾಲೂಕು ಅದನ್ನ ಪರಿಣಾಮಕಾರಿಯಾಗಿ ಒಂದ್ ರೀತಿ ಕೆಲಸ ತಗೋಬರ್ಬೇಕಾದ್ರೆ ಇಲ್ಲಿರ್ತಕ್ಕಂಥ ಕೃಷಿ ಇಲಾಖೆ ಮತ್ತೆ ತೋಟಗಾರಿಕೆ ಇಲಾಖೆಯ ಸಾಕಷ್ಟು ಸಿಬ್ಬಂದಿಗಳು ಮತ್ತೆ ಅಧಿಕಾರಿಗಳ ಒಂದ್ ರೀತಿ ಜವಾಬ್ದಾರಿ ಇರುತ್ತೆ. ಬಹುಶಃ ಮತ್ತೆ ಭಾಗಶಃ ಸರ್ಕಾರ ಅದ್ ಯಾವ ರೀತಿ ಇದ್ ಮಾಡ್ತೋ ಗೊತ್ತಿಲ್ಲ, ಸಾವಯವ ತಾಲೂಕು ಅಂತ ಘೋಷಣೆ ಮಾಡ್ತೋ, ಆದರೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಫಿಲಪ್ ಮಾಡಕ್ ಇದು ಮಾಡ್ಲಿಲ್ಲ. ಯಾಕಪ್ಪ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಜೊಯ್ಡಾ ತಾಲೂಕಿನ ಒಂದ್ ರೀತಿ ಸಹಾಯಕ ಕೃಷಿ ನಿರ್ದೇಶಕರು ಹತ್ರ ಇದ್ದೀನಿ. ಇದು ಸಹ ಒಂದ್ ರೀತಿ ಪ್ರಮುಖ ಕೃಷಿ ಇಲಾಖೆ, ಇದು ಸಹ ಸಾವಯವ ಕೃಷಿ ಒಂದ್ ರೀತಿಗೆ ವ್ಯಾಪ್ತಿಗೆ ಬರುತ್ತೆ. ಇಲ್ಲಿ ಸರ್ಕಾರ ನಿಯೋಜನೆ ಮಾಡಿರ್ತಕ್ಕಂಥದ್ದು 24 ಪೋಸ್ಟ್, ಆದ್ರೆ 16 ಪೋಸ್ಟ್ ಸದರಿ ಇಲ್ಲಿವರೆಗೂ ಸಹ ಖಾಲಿ ಇದೆ. ಅದು ಎಒಗಳು ಇರ್ಬೋದು, ಮತ್ತೆ ಎಒಗಳು ಇರ್ಬೋದು, ಮತ್ತೆ ಇತರೆ ಒಂದ್ ರೀತಿ ಸಿಬ್ಬಂದಿಗಳು ಇರ್ಬೋದು, ಮತ್ತೆ 3 ಒಂದ್ ರೀತಿ ರೈತ ಸಂಪರ್ಕ ಕೇಂದ್ರ ಬರ್ತವೆ ಈ ಒಂದು ಕೇಂದ್ರದ ವ್ಯಾಪ್ತಿಗೆ. ಒಂದು ಜೊಯ್ಡಾ, ಮತ್ತೆ ಒಂದು ಕುಂಬಾರವಾಡ, ಮತ್ತೆ ಹನುಮೋಡ ಅಂತ ಇದೆ. ವಿಶೇಷವಾಗಿ ಹನುಮೋಡಲ್ಲಿ ಯಾರು ಇದಿಲ್ಲ ಅಂತ ಹೇಳ್ಬಿಟ್ಟು ರಾಮನಗರದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಈಗಾದ್ರೆ ಯಾವ ರೀತಿ ಸಾಧ್ಯ ಒಂದ್ ರೀತಿ ಸಾವಯವ ಕೃಷಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಹಾಗಾಗಿ ಇಲ್ಲ ಒಂದ್ ಕಡೆ ಸಾವಯವ ಕೃಷಿ ಅಂತಕ್ಕಂಥದ್ದು, ಸಾವಯವ ತಾಲೂಕು ಅಂತಕ್ಕಂಥದ್ದು ನೆಪ ಮಾತ್ರಕ್ಕೆ ಘೋಷಣೆ ಮಾಡಿದ್ರ, ಇಲ್ಲ ಒಂದ್ ಕಡೆ ಸಾವಯವ ಒಂದ್ ರೀತಿ ತಾಲೂಕು ಅಂತಕ್ಕಂಥ ಯೋಜನೆ ಇದ್ ಮಾಡಿದ್ರಲ್ಲ, ಇಲ್ಲ ಒಂದ್ ಕಡೆ ಟುಸ್ ಆಯ್ತಾ ಅಂತಕ್ಕಂಥ ಚರ್ಚೆಗಳು ಸಹ ಇದಾಗ್ತವೆ. ಕಾರಣ ಏನಪ್ಪಾ ಅಂತಂದ್ರೆ ಸಾಕಷ್ಟು ಸಮಸ್ಯೆಗಳಿದಾವೆ. ಒಂದ್ ಕಡೆ ಸಿಬ್ಬಂದಿಗಳ ಕೊರತೆ ಇದೆ ಕೃಷಿ ಮತ್ತೆ ತೋಟಗಾರಿಕೆ ಇಲಾಖೆಯಲ್ಲಿ, ಮತ್ತೊಂದ್ ಕಡೆ ಅಧಿಕಾರಿಗಳು ಇರ್ತಕ್ಕಂಥ ಅಧಿಕಾರಿಗಳು ಸಹ ಸರಿಯಾಗಿರೋದಿಲ್ಲ. ಈಗ ಬನ್ನಿ ವಿಶೇಷವಾಗಿ ಯಾವ ರೀತಿ ಸಾವಯವ ತಾಲೂಕು ಇರ್ತಕ್ಕಂಥ ಒಂದ್ ರೀತಿ ಜೊಯ್ಡಾದಲ್ಲಿ ಕೃಷಿ ಇಲಾಖೆಯಲ್ಲಿ ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ, ಮತ್ತೆ ತೋಟಗಾರಿಕೆ ಇಲಾಖೆ ಸಿಬ್ಬಂದಿಗಳಿದ್ದಾರೆ, ಯಾವ ರೀತಿ ಇಂಪ್ಲಿಮೆಂಟ್ ಆಗಿದೆ ಅದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಹೌದು, ಭಾರತ ದೇಶದಲ್ಲೇ ಕರ್ನಾಟಕ ರಾಜ್ಯದಲ್ಲೇ ಮೊದಲ ಸಾವಯವ ಕೃಷಿ ತಾಲೂಕೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿಗೆ ತಾಲೂಕು ಮಟ್ಟದ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಕಚೇರಿಗಳಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಕೊರತೆಯೇ ಈ ಸಾವಯವ ಯೋಜನೆಯನ್ನ ಸಮರ್ಪಕವಾಗಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಹಿಂದೇಟು ಆಗಿ ಈಗ ಟುಸ್ ಆಯ್ತಾ ಎಂಬ ಸಂಶಯ ಕಾಡ್ತಾ ಇದೆ. ಯಾಕಂದ್ರೆ ಕೇವಲ ಕಳೆದ ವರ್ಷವಷ್ಟೇ ಈ ಜೊಯ್ಡಾ ತಾಲೂಕಿಗೆ ಸಾವಯವ ಕೃಷಿ ತಾಲೂಕೆಂಬ ಬಿರುದು ಕೊಟ್ಟು ಇದರ ಅನುಷ್ಠಾನಕ್ಕೆ 1 ಕೋಟಿ ಅನುದಾನವನ್ನು ಕೂಡ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿ ಮಂಜೂರು ಮಾಡಿತು. ಇನ್ನು 1 ಕೋಟಿ ರೂಪಾಯಿಗಳು ಒಂದಿಷ್ಟು ಸಮರ್ಪಕ ಕೆಲಸಗಳಿಗೆ ಹಂಚಿಕೆಯಾಗಿದ್ದು ಬಿಟ್ರೆ ಬಹುತೇಕ ಹಣ ವಿವಿಧ ಕೆಲಸಗಳ ಪ್ರಚಾರಾರ್ಥ ತರಬೇತಿ ಕಾರ್ಯಕ್ರಮಗಳನ್ನು ಮಾಡಲು ಹಾಗೂ ಅಧಿಕಾರಿಗಳು ಸಿಬ್ಬಂದಿಗಳ ಕೊರತೆಯಿಂದ ಖಾಸಗಿ ಎನ್ಜಿಒಗಳಿಗೆ ಹಂಚಿಕೆ ಆಯಿತಾ ಎಂಬ ಅನುಮಾನವೂ ಕೂಡ ಕಾಡ್ತಾ ಇದೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಇತ್ತೀಚೆಗೆ ಈ ಜೊಯ್ಡಾ ತಾಲೂಕಿಗೆ ಭೇಟಿ ಕೊಟ್ಟು ಈ ಸಾವಯವ ಕೃಷಿ ಯೋಜನೆಯ ಅನುಷ್ಠಾನದ ರಿಯಾಲಿಟಿ ಚೆಕ್ ಬಗ್ಗೆ ವಿವಿಧ ರೈತರನ್ನ ಭೇಟಿಯಾಗಿ ಈ ಯೋಜನೆ ಬಗ್ಗೆ ಕೇಳಿದ್ರೆ ಅವರು ಹೇಳಿದ್ದು ನೋಡಿದ್ರೆ ತುಂಬಾ ಆಶ್ಚರ್ಯ ತರಿಸಿದೆ. ಕೇವಲ ಪ್ರಭಾವಿಗಳಿಗೆ ಮಾತ್ರ ಈ ಯೋಜನೆಯ ಫಲ ದೊರಕಿದೆಯಾ, ಜನಸಾಮಾನ್ಯ ರೈತರಿಗೆ ಈ ಯೋಜನೆಯ ಕನಿಷ್ಠ ಫಲವು ಸಿಕ್ಕಿಲ್ಲ ಎಂದು ಹೇಳ್ತಾರೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಈ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ರೈತರ ಹಾಗೂ ಸಾವಯವ ಕೃಷಿ ಉತ್ಪನ್ನ ಕೇಂದ್ರಗಳ ಮಾಲೀಕರು, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳ ಅಭಿಪ್ರಾಯ ಸಂಗ್ರಹ ಮಾಡಿ ಉತ್ತರ ಕನ್ನಡ ಜಿಲ್ಲೆಯ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಶಿವಪ್ರಸಾದ್ ಗಾವಂಕರ್ ಅವರಿಗೆ ಕರೆ ಮಾಡಿ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಈಗ ನಾವು ಒಂದ್ ರೀತಿ ರೈತ ಸಂಪರ್ಕ ಕೇಂದ್ರ ಜೊಯ್ಡಾಕ್ಕೆ ಹೋಗ್ತಾ ಇದೀವಿ. ವಿಶೇಷವಾಗಿ ಇಲ್ಲೂ ಸಹ ಅಷ್ಟೇ ನೋಡಿ, ಬೀಗ ಹಾಕೊಂಡು ಹೊಂಟೋಗಿದ್ದಾರೆ ನೋಡಿ. ಈ ರೀತಿ ಆಗ್ಬಿಟ್ರೆ ಮಾನ್ಯ ಒಂದ್ ರೀತಿ ಅಧಿಕಾರಿಗಳು, ಮೇಲಾಧಿಕಾರಿಗಳು ಮತ್ತೆ ಕೃಷಿ ಉನ್ನತ ಬೆಂಗಳೂರು ಅಧಿಕಾರಿಗಳು ನೋಡ್ಬೇಕಾದಂತ ಪರಿಸ್ಥಿತಿ. ಈ ರೀತಿ ಇದಾಗ್ಬಿಟ್ರೆ ಯಾವ ರೀತಿ? ನಾನು ನೋಡ್ದಂಗೆ ಸಾಕಷ್ಟು ಜನ ರೈತರುಗಳು ಬಂದ್ರು, ಹೊರಟೋದ್ರು, ಅರ್ಜಿ ಕೊಡಕ್ ಬಂದಿದ್ರು. ಈಗಾದ್ರೆ ಯಾವ ರೀತಿ ಸಾಧ್ಯ ಅನ್ನೋದು. ಈಗ ನಾವು ಒಂದ್ ರೀತಿ ಈಗ ತೋಟಗಾರಿಕೆ ಇಲಾಖೆ ಹೋಗೋಣ ಬನ್ನಿ.
ಪಡ್ ಒಂದ್ ರೀತಿ ತಮ್ಮೂರು ಯಾವ ಅಂದ್ರೆ ಗುಂದ 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 ಭಾಗದ ಒಂದ್ ರೀತಿ ರೈತರು ಸಿಕ್ಕಿದ್ದಾರೆ. ಅವ್ರೇನ್ ಹೇಳ್ತಾರೆ ಈ ಒಂದು ಸಿಬ್ಬಂದಿಗಳ ಕೊರತೆ ಬಗ್ಗೆ? ಸರ್ ನಮಸ್ತೆ. ಮತ್ತೆ ಸಾವಯವ ಏನೋ ಹೋದ ವರ್ಷ ಘೋಷಣೆ ಆಯ್ತು ಜೊಯ್ಡಾ ತಾಲೂಕ್ ಪ್ರಥಮ ಬಾರಿಗೆ ದೇಶದಲ್ಲೇ. ಆದ್ರೆ ಕೆಲವೊಂದ್ ಕಡೆ ಸಿಬ್ಬಂದಿಗಳಿಲ್ಲ, ಯಾವ ರೀತಿ ಅನುಷ್ಠಾನಕ್ಕೆ ಸಾಧ್ಯ ಅಂತ? ಅನುಷ್ಠಾನಕ್ಕೆ ಸಾಧ್ಯ ಅಂದ್ರೆ ಬಹಳ ಕಷ್ಟ ಆಗ್ತದೆ. ನಮ್ಗೆ ತಿಳಿಸಿ ಹೇಳೋರು ಬೇಕು. ಏನಪ್ಪಾ ಹೇಗೆ ಯಾವ ರೀತಿ ಕೃಷಿ ಮಾಡಿದ್ರೆ ಹೆಂಗ್ ಆಗ್ತದೆ, ಯಾವ ಗೊಬ್ಬರ ಹಾಕ್ಬೇಕು, ಸಾವಯವ ಅಂದ್ರೆ ಏನು, ಯಾವ ರೀತಿ ಕೆಮಿಕಲ್ಸ್ ಹಾಕುದ ಅಥವಾ ಯಾವ ರೀತಿ ಸಾವಯವ, ಯಾವ ಗೊಬ್ಬರದಿಂದ ಸಾವಯವ ಆಗ್ತದೆ ಅಥವಾ ಯಾವ ಗೊಬ್ಬರ ಹಾಕಿದ್ರೆ ಅದು ಕೆಮಿಕಲ್ ಆಗ್ತದೆ ಹೇಳುವಂತದ್ದು ನಮ್ಗೆ ತಿಳಿಸಿ ಹೇಳ್ಬೇಕು. ನಮಗ್ ಗೊತ್ತಿದೆ, ನಾವು ಅದು ಮಾಡುದಿಲ್ಲ, ಸಗಣಿ ಗೊಬ್ಬರ ಇಂಥದ್ದೇ ಹಾಕಿ ಮಾಡಿದೇವೆ. ಆದ್ರೆ ನಮಗೆ ಇನ್ನೂ ಬೇರೆ ಬೇರೆ ರೀತಿಯಿಂದ ನಮಗೆ ಸಲಹೆ ಸೂಚನೆ ಕೊಡ್ಲಿಕ್ಕೆ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಅವಶ್ಯ ಬೇಕು. ನಮ್ಗೆ ಸಿಬ್ಬಂದಿಗಳು ಬೇಕು. ಇಲ್ಲಿ ಬಂದ್ರೆ ಯಾರು ಸಿಗ್ತಾನೂ ಇಲ್ಲ, ಯಾರು ಇರುವುದಿಲ್ಲ. ಇದ್ರು ಕೂಡ ಅವರು ಎಲ್ಲೋ ಹೋಗಿರ್ತಾರೆ ಮೀಟಿಂಗ್ ಅಂತೇಳಿ ಹೋಗ್ಬಿಟ್ರೆ ನಮ್ಗೆ ಸಿಗುದಿಲ್ಲ. ನಾವು 25-30 ಕಿಲೋಮೀಟರ್ ಬರ್ತೀವಿ, ಇಲ್ಲಿ ಬಂದ್ಮೇಲೆ ಇಲ್ಲಿ ಯಾರು ಸಿಗುದಿಲ್ಲ. ಹಂಗಾದ್ಮೇಲೆ ನಮ್ಗೆ ಬಹಳ ಕಷ್ಟ ಆಗ್ತದೆ. ನಾವ್ ಏನ್ ತಿಳ್ಕೊಳ್ಬೇಕು? ಬೀಜ ಬಂದ್ರೆ ನಮ್ಗೆ ಯಾವ್ದು ಭತ್ತ ಬೇಕು ಅಥವಾ ಯಾವ್ದೇ ಒಂದು ತರಕಾರಿ ಬೀಜ ಬೇಕು, ಯಾವ್ದು ಸಾವಯವ, ಯಾವ ಮೋರ್ ಇದ್ರೆ ಅದು ಸಾವಯವ ಇರುತ್ತೆ, ಯಾವ ಅದಕ್ಕೆ ಶೀಲ್ ಇದ್ರೆ ಅದು ಸಾವಯವ ಇರ್ತದೆ. ಅದು ನಮ್ಗೆ ತಿಳಿಸಿ ಹೇಳಿದ್ರೆ ಗೊತ್ತು. ನಾವು ಮಾರ್ಕೆಟ್ ಎಲ್ಲೋ ತರ್ತೇವೆ, ಅದು ಆಗ್ಲಿಲ್ಲ, ಬೆಳಿಲಿಲ್ಲ, ಸರಿ ಆಗ್ಲಿಲ್ಲ ಅಂತ ಹೇಳುದು, ಆಮೇಲೆ ಸುಮ್ಮನೆ ಹೋಗುದು, ಕೈ ಸುಟ್ಕೊಳ್ಳುದು, ಹಿಂಗ ಆಗ್ತದೆ. ನಮ್ಗೆ ಅದ್ರ ಬಗ್ಗೆ ಕೃಷಿ ಇಲಾಖೆಯ ನಾವು ಹೆಚ್ಚು ತೋಟ, ತರಕಾರಿ, ಭತ್ತ, ಅಡಿಕೆ, ತೆಂಗು, ಹಲಸು, ಮಾವು ಎಲ್ಲ ಇದೆ ನಮ್ದು. ಆದ್ರೆ ಅದಕ್ಕೆ ಎಕರೆ ಇದೆ ನಿಮ್ದು? ನಮ್ದು 4-5 ಎಕರೆ ಇದೆ. 4-5 ಎಕರೆ ಇದೆ. 2-3 ಎಕರೆ ಅಡಿಕೆ ತೋಟ ಇದೆ, ಮತ್ತೆ ಹಲಸು, ಮಾವು ಇದೆ. ಮತ್ತೆ ನಾನು ಎಲ್ಲದೂ ಬೆಳೆದಿದ್ದೇನೆ. ಅದು ರೇಷ್ಮೆ ಮಾಡಿದ್ದೇನೆ, ಕೋಕೋ ಮಾಡಿದ್ದೇನೆ, ವೆನಿಲ್ಲಾ ಮಾಡಿದ್ದೇನೆ, ಎಲ್ಲದೂ ಮಾಡಿದ್ದೇನೆ. ಆದ್ರೆ ಒಂದು ಕೈಗೆ ಹತ್ತುವಂತ ಪರಿಸ್ಥಿತಿ ಆಗ್ಲಿಲ್ಲ. ಸ್ವಲ್ಪ ಮಟ್ಟಿಗೆ ಆಗಿದೆ. ಆದ್ರೆ ನಮ್ಗ ಕಾಲದಲ್ಲಿ ಸರಿಯಾಗಿ ವ್ಯವಸ್ಥಿತ ನಮಗ ಇದೇ ರೀತಿಯ ಔಷಧಿ ಹೊಡಿಬೇಕು, ಈ ರೀತಿಯಲ್ಲಿ ಗೊಬ್ಬರ ಹಾಕ್ಬೇಕು, ಈ ರೀತಿ ಮಾರ್ಕೆಟ್ ತಗೊಂಡು ಹೋಗ್ಬೇಕು ಹೇಳುವಂತದ್ರ ಸೂಚನೆ ಇದ್ರೆ ನಾವು ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅಲ್ಲ, ಈಗ ಸಾವಯವ ಅಂತದ್ದು ನಿಮ್ಗೆ ಜೊಯ್ಡಾ ತಾಲೂಕ್ ಆಗಿರೋದು ಗೊತ್ತಿದೆ? ಗೊತ್ತಿದೆ. ಚಲೋ. ಆನಂತರ ಏನ್ ಕೆಲಸ ಆಗಿದೆ ನಿಮ್ ಪ್ರಕಾರ? ಕೆಲಸ ಏನು ಇಲ್ಲ, ಎಲ್ಲರೂ ಹೇಳುದಷ್ಟೇ, ಅದ್ ಹಾಕ್ಬಾರ್ದು, ಇದ್ ಹಾಕ್ಬಾರ್ದು. ನಮ್ಮೊಳಗೆ ನಾವ್ ಹೇಳ್ಕೊಳ್ಳೋದು ಬಿಟ್ರೆ ಅಧಿಕಾರಿಗಳು ಬಂದು ಅಲ್ಲಿ ಮೀಟಿಂಗ್ ಮಾಡಿ ಎಲ್ಲರಿಗೂ ಪಂಚಾಯತ್ ಲೆವೆಲ್ ಎಲ್ಲರಿಗೂ ಕರೆದು ಅದು ಒಂದು ನಾವ್ ಮಾಡ್ಬೇಕು, ಇಂಥದೇ ಗೊಬ್ಬರ ಹಾಕಿ ಸಾವಯವ ಅಂತ ಘೋಷಣೆ ಆಗಿದೆ, ಯಾವ್ದು ಕೆಮಿಕಲ್ಸ್ ಗೊಬ್ಬರ ಹಾಕಬಾರ್ದು, ಅದರಿಂದ ಹಿಂಗ ಪರಿಣಾಮ ಆಗ್ತದೆ, ಭೂಮಿಯಲ್ಲಿ ಈ ರೀತಿ ಕೆಟ್ಟದಾಗಿರ್ತದೆ, ಮುಂದಿನ ಭವಿಷ್ಯಕ್ಕೆ ಕಷ್ಟ ಆಗಿರ್ತದೆ, ಅಂದ್ರೆ ಮಣ್ಣು ಸರಿ ಇರುವುದಿಲ್ಲ ಹೇಳುವಂತದ್ದು ನಮ್ಗ ಅವ್ರು ಹೇಳೋದ್ಕಿಂತ ಮೊದ್ಲು ನಮ್ಗೆ ಕೆಲವೊಂದು ಗೊತ್ತಿದೆ. ಇನ್ನೂ ಸುಧಾರಣೆ ಆಗುವಂತದೇ ಇದ್ದದ್ರಿಂದ ಅದು ನಮ್ಗ ಹೇಳಿದ್ರೆ ಗೊತ್ತಾಗ್ತದೆ. ಅಲ್ಲ, ಏನಾರು ಅನುದಾನ ಬರ್ತೈತೆ ಅಂತ ಏನಾರು ಹೇಳಿದ್ರಲ್ಲ? ಅನುದಾನ ಏನು ನಮ್ಗೇನು ತಲುಪಿಲ್ಲ, ಗೊತ್ತೂ ಇಲ್ಲ. ಅದೇನು ಅನುದಾನದ್ದೇನು ಗೊತ್ತಿಲ್ಲ, ಹೇಳ್ತಾರೆ ಬಿಟ್ರೆ ಅದೇನು ಗೊತ್ತಿಲ್ಲ. ನೀವು ಇಲ್ಲಿ ಬಂದಾಗ ಅಧಿಕಾರಿಗಳು ಸಿಗ್ತಾರಲ್ಲ, ಸಿಬ್ಬಂದಿಗಳು ಸಿಗುದಿಲ್ಲ. ಸಿಕ್ಕಿದ್ರು ಇಲ್ಲದ್ರೆ ಇಲ್ಲ, ಹಿಂಗಾಗಿದೆ. ನಾವು ಇಲ್ಲಿ ಬರೋದು ಬಹಳ ಕಡಿಮೆ. ಯಾಕಂದ್ರೆ ಇಲ್ಲಿ ಬಂದ್ರು ನಾವು ಅಲ್ಲಿಂದ 25-30 ಕಿಲೋಮೀಟರ್ ಬರುದು, ಇಲ್ಲ ಅಧಿಕಾರಿ ಸಿಗುದಿಲ್ಲ, ಆಮೇಲೆ ಮತ್ತೆ ಹೋಗುದು, ಅದು ಸರಿ ಆಗುದಿಲ್ಲ ಅಂತ ನಾವು ಬೇರೆ ಬೇರೆ ಜನ ನಮ್ಮ ಮುಖಂಡರು ಇರ್ತಾರೆ, ಪಂಚಾಯತ್ ಲೆವೆಲ್ ಅಲ್ಲಿ ಇರ್ತಾರೆ, ಅವ್ರು ಬರ್ತಾರೆ. ಇಲ್ಲ ಅದ್ರಲ್ಲಿ ಯಾರು ಇಲ್ಲ, ಏನಾದ್ರು ಬೀಜದಿಂದ ಬಂದಿರ್ತದೆ, ಗೊಬ್ಬರ ಬಂದಿರ್ತದೆ, ಸುಣ್ಣ ಬಂದಿರ್ತದೆ, ಅದು ನಾವು ಬರ್ಮುಟ್ಟ ಅಂತ ಅಂದ್ಬಿಟ್ರೆ ಯಾರ್ಯಾರಿಗೂ ಮೊದಲೇ ಎಲ್ಲ ಲೋಡ್ ಅಲ್ಲಿ ಎಲ್ಲೆಲ್ಲೋ ಹೋಗಿರ್ತದೆ, ನಮ್ಗೆ ತಲುಪಲ್ಲ. ಹಂಗಾಗಿ ಅದು ಯಾವ್ರಪ್ಪ ಒಂದು ಕೃಷಿ ಭೂಮಿ ಅಂತಂದ್ರೆ ಎಕರೆವರೆಗೆ ಎಲ್ಲಾ ರೈತರಿಗೆ ಮುಟ್ಟಬೇಕು ಒಳ್ಳೆದಿಯೋ ಅಥವಾ ಯಾರು ಬೇಕಾದವ್ರು ತಗೊಂಡು ಹೋಗ್ಬಹುದು, ಅದೆಲ್ಲ ನಮ್ಗೆ ಗೊತ್ತಾಗ್ಬೇಕಲ್ಲ. ಕಟ್ಟ ಕಡೆ ರೈತರಿಗೂ ತಲುಪಬೇಕು, ಯೋಜನೆಗಳನ್ನ ತಲುಪಬೇಕು. ಅದು ತಲುಪಲಿಲ್ಲ ಅಂದ್ರೆ ನಾವು ಹೆಂಗ್ ಮಾಡುದು? ಮಾಡ್ಲಿಕ್ಕೆ ಆಗುದಿಲ್ಲ. ಥ್ಯಾಂಕ್ ಯು. ನಮ್ಗೆ ಇವಿಷ್ಟು ಅಟಾಶಿಕರಲ್ಲಿ ಗೊತ್ತಾಯ್ತಲ್ಲ. ಏನು ಸಾವಯವ ತಾಲೂಕು ಆಗಿ ಘೋಷಣೆ ಆಗಿರ್ತಕ್ಕಂಥ ಜೊಯ್ಡಾಗೆ ಕೆಲವೊಂದ್ ಕಡೆ ಕೃಷಿ ಇಲಾಖೆಯಲ್ಲಿರ್ತಕ್ಕಂಥ ಮತ್ತೆ ಕೃಷಿ ಇಲಾಖೆ ತೋಟಗಾರಿಕೆಯಲ್ಲಿರ್ತಕ್ಕಂಥ ಕೆಲ ನ್ಯೂನತೆಗಳು, ಸಿಬ್ಬಂದಿಗಳ ಕೊರತೆ, ಮತ್ತೆ ಅಧಿಕಾರಿಗಳ ಒಂದ್ ರೀತಿ ಎಲ್ಲೊಂದ್ ಕಡೆ ಸಮಯ ಪರಿಪಾಲನೆ ಮಾಡದೇ ಇರ್ತಕ್ಕಂಥದ್ದೇ ಎಲ್ಲೊಂದ್ ಕಡೆ ಅಡ್ಡಗಾಲು ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಇದಕ್ಕೆ ಪೂರಕವಾಗಿ ಇಲ್ಲಿರ್ತಕ್ಕಂಥ ರೈತರು ಸಹ ಅಭಿಪ್ರಾಯ ವ್ಯಕ್ತಪಡಿಸ್ತಾವ್ರೆ. ಒಟ್ಟಾರೆ ಇನ್ಮೇಲಾದ್ರೂ ಸಹ ಬರ್ತಕ್ಕಂಥ ಕೃಷಿ ಸಚಿವರು ಮತ್ತೆ ಉನ್ನತ ಕೃಷಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೋಬೇಕು. ದಯವಿಟ್ಟು ಸಾವಯವ ತಾಲೂಕು ಮೊದಲು ಘೋಷಣೆ ಆಗ್ಬೇಕಾದ್ರೆ ಮೊದಲು ಸಿಬ್ಬಂದಿಗಳನ್ನ ಯೋಜನೆ ಮಾಡಿ, ಮತ್ತೆ ಆ ಸಮಯ ಪರಿಪಾಲನೆ ಶಿಷ್ಟಾಚಾರ ಮಾಡ್ತಾ ಇಲ್ವಂತೆ, ಮತ್ತೆ ಕಡೆಯ ರೈತರಿಗೆ ಯೋಜನೆಗಳು ಇಲ್ಲಿವರೆಗೂ ತಲುಪ್ತಾನೆ ಇಲ್ವಂತೆ. ದಯವಿಟ್ಟು ಇದ್ರ ಕಡೆ ಗಮನ ಹರಿಸಿ ಅಂತ ಹೇಳ್ಬಿಟ್ಟು ಈ ವರದಿನ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು. ಬಸವರಾಜ್. ಇದರಿಂದ ಕಳೆದ ಬಾರಿ ಸಹ ಒಂದು ಕಾರ್ಯಕ್ರಮ ನಿಮ್ದು ಸಹ ಪಾತ್ರ ಇದೆ. ಇಂತಹ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆಯಲ್ಲಿ ಸಿಬ್ಬಂದಿಗಳಲ್ಲೇ ಇಲ್ಲ, ಯಾವ ರೀತಿ ಅನುಷ್ಠಾನಕ್ಕೆ ಸಾಧ್ಯ?
ಈಗ 3 ವರ್ಷ ಏನ್ ಪ್ರೋಗ್ರಾಮ್ ಐತಿ ಸಾವಿರ ಕೃಷಿ ಇಲಾಖೆಯಿಂದ, ಈ ಕೃಷಿ ಇಲಾಖೆಗೆ 3 ವರ್ಷದ ಪ್ರೋಗ್ರಾಮಿಗೆ ಸಿಬ್ಬಂದಿಯವರು ಬೇಕು. ಯಾಕಂದ್ರೆ ನಮ್ ಜನರಿಗೆ ಇನ್ನೂ ಗೊತ್ತಿಲ್ಲ ಸಾವಿರ ಅಂದ್ರೆ, ಯಾಕಂದ್ರೆ ಮೊದ್ಲಿಂದ ಇಲ್ಲೇ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡುದಿಲ್ಲ ಇವರು. ಆದ್ರೆ ಅವ್ರಿಗೆ ಸಾವಿರ ಅಂದ್ರೆ ಏನ್ ಮಾಡಿದ್ರೆ ಸಾವಿರ ಆಗ್ತೈತಿ ಅಂತ ಗೊತ್ತಾಗಬೇಕಂದ್ರೆ ಸಿಬ್ಬಂದಿಯವರು ಎಕ್ಸ್ಪ್ಲನೇಷನ್ ಮಾಡ್ಬೇಕು ಇದಕ್ಕೆ. ಇಲ್ಲಾದ್ರೆ ನಮ್ ಜನರು, ನಮ್ ರೈತರು ಬಹಳ ದೂರದಿಂದ ಬರ್ತಾರೆ, ಇಲ್ಲೇ ಸಿಬ್ಬಂದಿಯವರು ಇರುವುದಿಲ್ಲ. ಅವರಿಗೆ ಏನ್ ಎಕ್ಸ್ಪ್ರೆಷನ್ ಹೆಂಗ್ ವಿಚಾರ ಏನೈತಿ ಸಾವಿರದ ಅಂತ ಗೊತ್ತಾಗುದಿಲ್ಲ. ಅದ್ರ ಸಲುವಾಗಿ ಸರ್ಕಾರ ಅವರು ಸಿಬ್ಬಂದಿಯವರು ನಮ್ಮ ತಾಲೂಕಿಗೆ ದೇಶದಲ್ಲಿ ಸಿಕ್ಕಿಂ ಆಗಿದ್ಮೇಲೆ ನಮ್ಮ ಕರ್ನಾಟಕದಲ್ಲಿ ಜೋಲ್ಡಾ ತಾಲೂಕ ಒಂದು ಸಾವಿರ ಮಾಡಿದ್ಮೇಲೆ ಇದಕ್ಕೆ ಸಿಬ್ಬಂದಿಯವ್ರ ಕೊರತೆ ಆಗಬಾರ್ದು, ಜನರಿಗೆ ಅದು ಒಂದು ನಿಶ್ಚಯವಾಗಿ ಎಕ್ಸ್ಪ್ಲನೇಷನ್ ಆಗ್ಬೇಕಂತ ವಿಚಾರ ನಮ್ದು. ಈಗ ಇನ್ನೊಂದು ವಿಶೇಷವಾಗಿ ಇಲ್ಲಿ ತಾವು ಸಹ ವಿದ್ಯುತ್ ಎಲ್ಲ ಒಂದ್ ಕಡೆ ಖಾಸಗೀಕರಣ ಆಗ್ತಾ ಇರೋ ಪರ ಇದೆ, ನಿಮ್ಮ ಧ್ವನಿಯನ್ನು? ಖಾಸಗೀಕರಣ ವಿದ್ಯುತ್ ಆಗಿದ್ರೆ ನಮ್ ರೈತರಿಗೆ ಬಹಳ ತೊಂದರೆ ಆಗ್ತೈತಿ. ಇಲ್ಲೇ ಈಗ ತೋಟಗಾರಿಕೆ ಇಲಾಖೆಯಿಂದ ಬಹಳಷ್ಟು ತೋಟದವರು ಈಗ ಇದು ಮಾಡ್ತೈತಿ, ಫ್ರೀ ಮಾಡೋದಿಲ್ಲ. ಆಮೇಲೆ ವಿದ್ಯುತ್ ಖಾಸಗೀಕರಣ ಆಗಿದ್ರೆ ಎಲ್ಲಾ ಜನರಿಗೆ, ವ್ಯಾಪಾರಸ್ಥರಿಗೆ ಮತ್ತ ರೈತರಿಗೆ ಎಲ್ಲರಿಗೆ ಅನನುಕೂಲ ಆಗ್ತೈತಿ. ಅದ್ರ ಸಲುವಾಗಿ ಇದು ಖಾಸಗೀಕರಣ ಮಾಡಬಾರ್ದು ಅಂತ ನಮ್ದು ವಿಚಾರ. ಧನ್ಯವಾದಗಳು ಸರ್. ಓಕೆ, ಆಗಿದೆ. ಹೌದು ಏನೇನ್ ಕೆಲಸ ಆಗಿದೆ ಸರ್? ಇದು ನಮ್ಮ ಜನಪ್ರಿಯ ಶಾಸಕರಾದಂತ ಆರ್.ವಿ. ದೇಶಪಾಂಡೆ ಸರ್ ಪ್ರಯತ್ನದಿಂದ ನಮ್ಮ ಜೋಯಿಡಾ ತಾಲೂಕು ಸಾವಯವ ತಾಲೂಕಾಗಿ ಘೋಷಣೆ ಮಾಡಲಾಗಿದೆ. ನಾವು ತೋಟಗಾರಿಕೆ ಇಲಾಖೆಯಿಂದ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಸರ್, ಪರಂಪರಾಗತ ಕೃಷಿ ವಿಕಾಸ ಯೋಜನೆಯಡಿ ನಾವು ಒಟ್ಟು 380 ಹೆಕ್ಟೇರ್ ಪ್ರದೇಶವನ್ನ ಅಂದ್ರೆ ಮೇಜರ್ ಆಗಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುತ್ತಿರುವಂತಹ ರೈತರನ್ನ ಸೆಲೆಕ್ಟ್ ಮಾಡಿ 19 ಕ್ಲಸ್ಟರ್ ಆಗಿ ಡಿವೈಡ್ ಮಾಡಿ ಅಲ್ಲಿ ನಾವು ಸಾವಯವ ಪ್ರಮಾಣೀಕರಣ ಪ್ರೊಸೆಸ್ ಅನ್ನ ಕಳೆದ 1 ವರ್ಷದಿಂದ ಸ್ಟಾರ್ಟ್ ಮಾಡಿದೀವಿ. ಇದಕ್ಕೆ ಏನಾಗ್ತಾ ಇದೆ ಅಂದ್ರೆ, ಇದಕ್ಕೆ ಸಪೋರ್ಟಿಂಗ್ ಏಜೆನ್ಸಿ ಆಗಿ ಸ್ಕೋಡಾ ಸಂಸ್ಥೆ ಸಿರ್ಸಿ ಅವರು ನಮಗೆ ಕ್ಷೇತ್ರ ಮಟ್ಟದಲ್ಲಿ ರೈತರನ್ನ ಏನು ಸಮೀಕ್ಷಾ ಕಾರ್ಯ ಮಾಡೋದಾಗ್ಲಿ, ಅವ್ರ ಪೇಪರ್ ಕಲೆಕ್ಟ್ ಮಾಡೋದಾಗ್ಲಿ, ಬೇಸಿಕ್ ಸರ್ವೆ ಮಾಡೋದಾಗ್ಲಿ, ಅದನ್ನೆಲ್ಲ ಕ್ಲಸ್ಟರ್ ವೈಸ್ ಮಾಡಿ ನಮಗೆ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಇದನ್ನ ಇಂಟರ್ನ್ ಕರ್ನಾಟಕ ಸ್ಟೇಟ್ ಸೀಡ್ ಕಾರ್ಪೊರೇಷನ್ ದವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, RC ರೀಜನಲ್ ಕೌನ್ಸಿಲ್ ಆಗಿ ಇದನ್ನ ಅವರು ರ್ಯಾಂಡಮ್ ಆಗಿ ರೀಚೆಕ್ ಮಾಡಿ ಅಲ್ಲಿಂದ ಅವ್ರ ಸರ್ವೆ ಕಾರ್ಯಗಳನ್ನ ಪರಿಶೀಲಿಸಿ ಪೀರ್ ಅಪ್ರೈಸಲ್ ಮಾಡಿ ರೈತರಿಗೆ ಮುಂದಿನ ದಿನಗಳಲ್ಲಿ ಅಂದ್ರೆ ಇನ್ನು ನೆಕ್ಸ್ಟ್ 2 to 3 years ಅಲ್ಲಿ ಅವರಿಗೆ ಸಾವಯವ ಪ್ರಮಾಣೀಕರಣ ಪ್ರಮಾಣ ಪತ್ರಗಳನ್ನ ಕೊಡಲು ಅವರು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ನಾವು ಇಲಾಖೆಯಿಂದ ಅವರು ಏನು RC ಮತ್ತು ಸರ್ವಿಸ್ ಪ್ರೊವೈಡರ್ ಅಂತ ಏನಿದಾರಲ್ಲ, ಸ್ಕೋಡಾ ಸಂಸ್ಥೆ ಮತ್ತು RC KSOC ಜೊತೆ ಸೇರಿ ಇನ್ನು ಮುಂದಿನ 3 ವರ್ಷಗಳಲ್ಲಿ ರೈತರನ್ನ ಸಾವಯವ ಕಡೆ ಅವ್ರನ್ನ ಮುಖ ಮಾಡುವಂತೆ ಅವರಿಗೆ ತರಬೇತಿಗಳನ್ನು ಹಮ್ಮಿಕೊಂಡು, ಅಥವಾ ಕ್ಷೇತ್ರ ಮಟ್ಟದಲ್ಲಿ ಅವರಿಗೆ ಎರೆಹುಳ ಘಟಕ ಕೊಡೋದಾಗ್ಲಿ, ಬಯೋಡೈವರ್ಸಿಟಿ ನೀಡೋದಾಗ್ಲಿ, ಇನ್ನೊಂದು ಆಮೇಲೆ ಸಾವಯವ ಗೊಬ್ಬರಗಳನ್ನು ಅವರಿಗೆ ಪೂರೈಕೆ ಮಾಡಿ ಅವರಿಗೆ ಸಾವಯವ ತೋಟಗಾರಿಕಾ ಬೆಳೆಯುವಂತ ಅವ್ರನ್ನ ತರಬೇತಿಯನ್ನು ಕೊಡಿಸಿ ಅವ್ರನ್ನ ಸಂಪೂರ್ಣ ಸಾವಯವ ಕೃಷಿಯಲ್ಲಿ ತೊಡಗುವಂಗ್ ಮಾಡೋದೇ ಇಲಾಖೆಯ ಉದ್ದೇಶವಾಗಿರ್ತದೆ. ನಾರ್ಮಲ್ ಆಗಿ ಏನೇನ್ ಬೆಳೆ ಇದಾವೆ ನಿಮ್ಮ ಸರ್? ನಮ್ಮಲ್ಲಿ ಮೇಜರ್ ಆಗಿ ಜೋಯಿಡಾದಲ್ಲಿ ತೋಟಗಾರಿಕಾ ಬೆಳೆಗಳಂತ ಬರೋದಂತಂದ್ರೆ ಅಡಿಕೆ ಮೇಜರ್ ಬೆಳೆ ಇದೆ ಸರ್. ಅಡಿಕೆಯಲ್ಲಿ ಇತ್ತಿತ್ತಲಾಗಿ ಕಾಳುಮೆಣಸು ಬರ್ತಾ ಇದೆ, ಕಾಫಿ ಬರ್ತಾ ಇದೆ, ಇಷ್ಟು ಮೇಜರ್ ಬೆಳಿತಾ ಇದ್ದಾರೆ ಸರ್ ಇಲ್ಲಿ ನಮ್ ಜೋಯಿಡಾದಲ್ಲಿ. ಈಗ ವಿಶೇಷವಾಗಿ ಓಕೆ ಏನೋ ಫುಲ್ ಇದಾಗ್ತಾ ಇದೆ, ಆದ್ರೆ ಎಲ್ಲ ಒಂದ್ ಕಡೆ ಈ ಒಂದು ಸಾವಯವ ಒಂದ್ ರೀತಿ ಪದ್ಧತಿಗೆ ಎಲ್ಲ ಒಂದ್ ಕಡೆ ಈ ಒಂದು ವೇಗಕ್ಕೆ ಸಿಬ್ಬಂದಿಗಳ ಕೊರತೆಯೇ ಅಡ್ಡಗಾಲು ಸರ್. ಈಗ ನಮ್ಮ ಇಲಾಖೆಯಿಂದ ನಾವು ಹುಬ್ಳಿ ಮಟ್ಟದಲ್ಲಿ ಒಬ್ಬರು ತಾಲೂಕು ಅಫ್ಸರ್ ಇರ್ತಾರೆ. ಸೊ ಅವ್ರ ಜೊತೆ ನಾವು ಅದೇ ಕಾರಣಕ್ಕಾಗಿ ಈ ಸರ್ವಿಸ್ ಪ್ರೊವೈಡರ್ ಮತ್ತು ರೀಜನಲ್ ಕೌನ್ಸಿಲ್ ದವರ ಸಹಾಯವನ್ನು ಪಡೆದು ಆದಷ್ಟು ನಮ್ಮ ಎಫರ್ಟ್ ಅವ್ರ ಜೊತೆ ಸೇರಿ ರೈತರಿಗೆ ಒಂದು ಹೆಲ್ಪ್ ಆಗುವಂಗೆ, ಅಂದ್ರೆ ಯಾವುದೇ ಸಾವಯವ ಪ್ರಮಾಣೀಕರಣಕ್ಕೆ ಹಿನ್ನಡೆ ಉಂಟಾಗದಂಗೆ ಕೆಲಸ ಮಾಡ್ತಾ ಇದೀವಿ ಸರ್. ಒಟ್ಟಾರೆ ಯಾವ ರೀತಿ ರೈತರ ರೆಸ್ಪಾನ್ಸ್ ಇದೆ ಸರ್? ರೈತರು ಮೊದ್ಲು ಅವ್ರಿಗೆ ತರಬೇತಿಗಳನ್ನ ಕೈಗೊಂಡಾಗ ಅವರಲ್ಲಿ ಹಲವಾರು ಕ್ವಶನ್ಗಳಿದ್ವು. ಅವ್ರ ತರಬೇತಿ ಮತ್ತೆ ನಮ್ಮ ಬೇಸಿಕ್ ಸರ್ವೆ ಆಗ್ಲಿ, ಅವರು LRPಗಳ ಮುಖಾಂತರ ಸ್ಕೋಡಾ ಸಂಸ್ಥೆ ಸಿರ್ಸಿ ಅವ್ರ ಮುಖಾಂತರ ಮಾಡುವಾಗ ಅವ್ರು ಇಷ್ಟಿತ್ಲಾಗಿ ಅಂದ್ರೆ ನಮ್ಮ ಜೋಯಿಡಾ ತಾಲೂಕಲ್ಲಿ ಎಲ್ಲರೂ ಸಾವಯವ ಕೃಷಿಯನ್ನೇ ಮಾಡ್ತಾ ಇದಾರ್ರಿ ಎಲ್ಲರೂ, ಯಾಕಂದ್ರೆ ರಾಸಾಯನಿಕವನ್ನು ಬಳಸೋದು ಕಮ್ಮಿ. ಸೊ ಅವ್ರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ, ಆಮೇಲೆ ಪ್ರಮಾಣೀಕರಣದ ಮಹತ್ವವನ್ನು ಅವ್ರಿಗೆ ಮುಂದಿನ ದಿನಗಳು ತಿಳಿಸಿ ಅಥವಾ ಇನ್ನೂ ತಿಳಿಸಿಕೊಡ್ತಾ ಅವ್ರನ್ನ ನಾವು ಸಾವಯವ ಪ್ರಮಾಣೀಕರಣಕ್ಕೆ ಅವ್ರನ್ನ ಬದಲಾವಣೆ ಮಾಡ್ತೀವಿ. ಅನುದಾನ ಹಂಚಿಕೆ ಎಲ್ಲ ಬರೇ NGOಗಳಿಗೆ ಹಂಚಿಕೆ ಆಗ್ತಾ ಇದೆ ಅಂತ? ಇಲ್ಲ ಸರ್, ಆ ತರ ಏನಿಲ್ಲ ರೀ. ಅವ್ರ ಪಾರ್ಟ್ ಆಫ್ ಜಾಬ್ ಏನಿದೆ ಅಲ್ಲ ಸರ್ ಅವ್ರಿಗೆ ಹೋಗುತ್ತೆ. ರೈತರದ್ದು ಏನಿದೆ ಅಲ್ಲ ಸರ್, ಸಹಾಯಧನ ಅವ್ರ ರೈತರಿಗೆ ಹೋಗುತ್ತೆ ಸರ್. ಒಟ್ಟಾರೆ ಏನಪ್ಪಾ ಅಂತಂದ್ರೆ ಸ್ವಲ್ಪ ಏನು ಇನ್ನ ಬೇಕು ಅನುದಾನ ಪ್ಲಸ್ ಸಿಬ್ಬಂದಿಗಳು ನಿಲ್ಲಿಸಬೇಕು. ಹೌದು ಸರ್. ಈಗ ಏನಾಗಿದೆ ಅಂದ್ರೆ ಅನುದಾನಕ್ಕೆ ಏನಿಲ್ಲ ಸರ್, ಈ ವರ್ಷದ ಇನ್ನೂ ಎಂಪಿಕ್ ಬರ್ತಾ ಇದೆ. ಅನುದಾನ ಪೂರ್ಣ ಪ್ರಮಾಣದಲ್ಲಿ ತೋಟಗಾರಿಕೆ ಇಲಾಖೆಗೆ ರಿಲೀಸ್ ಆಗುತ್ತೆ. ಅದು ಏನೇನು ಅವ್ರಿಗೆ ಕಾಂಪೋನೆಂಟ್ಸ್ ಇದಾವೆ ಸರ್, ಬ್ರೇಕಪ್ ಇದೆ. ಸೊ ಅವ್ರವರಿಗೆ ಸರ್ವಿಸ್ ಪ್ರೊವೈಡರ್ ಹೋಗುತ್ತೆ, RC ದವ್ರಿಗೆ ಹೋಗುತ್ತೆ.
ರೈತರದ್ದು ಏನಿದೆ ಅಲ್ಲ ಸರ್, ಅದು ಕಂಪಲ್ಸರಿ 100% ಇಲಾಖೆಗೆ ರಿಲೀಸ್ ಆಗೇ ಆಗುತ್ತೆ. ಮತ್ತು ಹೋದ ಸಲನೂ ರಿಲೀಸ್ ಆಗಿದೆ, ಇನ್ನು ಮುಂದಿನ ವರ್ಷಗಳನ್ನು ರಿಲೀಸ್ ಆಗುತ್ತೆ. ಒಂದ್ ರೀತಿ ಸಾವಯವ ತಾಲೂಕು ದೇಶದಲ್ಲೇ ಪ್ರಥಮ ತಾಲೂಕು ಅಂತ ಘೋಷಣೆ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ಒಂದ್ ಕಡೆ ಕೃಷಿ ಇಲಾಖೆ ಮತ್ತೆ ತೋಟಗಾರಿಕೆ ಇಲಾಖೆ ಸಹಾಯಕದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇಷ್ಟೊತ್ತು ನಾವು ಕೃಷಿ ಇಲಾಖೆ ನೋಡಿದ್ವಿ, ಈಗ ತೋಟಗಾರಿಕೆ ಇಲಾಖೆಗೆ ನಾವು ಎಂಟ್ರಿ ಕೊಡ್ತಾ ಇದೀವಿ. ತೋಟಗಾರಿಕೆ ಇಲಾಖೆಯಲ್ಲೂ ಸಹ ಪ್ರಮುಖ ಬೆಳೆ ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಅಡಿಕೆ, ಮತ್ತೆ ತೆಂಗು, ಮತ್ತೆ ಗೋಡಂಬಿ, ಮತ್ತೆ ದಾಲ್ಚಿನ್ನಿ, ಮತ್ತೆ ಗೇರು, ಹೀಗೆ ಹಲವಾರು ಪ್ರಮುಖ ಬೆಳೆಗಳನ್ನ ಬೆಳಿತಾರೆ. ಇದ್ರ ಜೊತೆಗೆ ಅಡಿಷನಲ್ ಆಗಿ ಒಂದ್ ರೀತಿ ಮಸಾಲೆ ಪದಾರ್ಥಗಳು, ಕಾಳು ಮೆಣಸು ಇರ್ಬೋದು, ಮತ್ತೆ ಏಲಕ್ಕಿ ಇರ್ಬೋದು, ಅವನ್ನ ಬೆಳಿತಾವೆ. ಮತ್ತೆ ನಾರ್ಮಲ್ ಆಗಿ ಮತ್ತೆ ಬಾಳೆ ಮತ್ತೆ ಹಲಸು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯಗಿದೆ. ಇಲ್ಲಿ ವಿಶೇಷವಾಗಿ ಏನಪ್ಪಾ ಅಂದ್ರೆ ಸಾವಯವ ಅಂತಕ್ಕಂಥ ಇದ್ರಡಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನ್ ಹೇಳ್ತಾರೆ, ಮತ್ತೆ ಇಲ್ಲಿರ್ತಕ್ಕಂಥ ಯಾವ ರೀತಿ ಅಡೆತಡೆಗಳು ಎದುರಾಗ್ತವೆ, ಸಾವಯವ ಒಂದ್ ರೀತಿ ಯೋಜನೆಗೆ ಯಾವ ರೀತಿ ಏನೇನ್ ಸಮಸ್ಯೆಗಳು ಎದುರಾಗ್ತವೆ, ಸಮಗ್ರವಾಗಿ ಚರ್ಚೆ ಮಾಡೋಣ. ಈಗ ನಾವು ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕರು ತೋಟಗಾರಿಕೆ ಇಲಾಖೆ ಕಚೇರಿಗೆ ಹೋಗ್ತಾ ಇದೀವಿ. ಕೃಷಿ ಇಲಾಖೆ ಇರ್ಬೋದು ಮತ್ತೆ ತೋಟಗಾರಿಕೆ ಇಲಾಖೆ ಇರ್ತಕ್ಕಂಥ ಸಿಬ್ಬಂದಿಗಳ ಕೊರತೆನೆ ಎಲ್ಲ ಒಂದ್ ಕಡೆ ಹಡ್ಡಿಗಾಲಾಗ್ತಾ ಇದೆ. ವಿಶೇಷವಾಗಿ ಸಾಕಷ್ಟು ಸಾವಯವ ತಾಲೂಕು ಆಗೋದಕ್ಕೆ ಸಾಕಷ್ಟು ಪೂರಕ ನೈಸರ್ಗಿಕ ಸಂಪನ್ಮೂಲಗಳಿವೆ. ಆದ್ರೆ ಸಿಬ್ಬಂದಿಗಳ ಕೊರತೆಯಿಂದ ಎಲ್ಲ ಒಂದ್ ಕಡೆ ಆ ಯೋಜನೆಯ ಒಂದ್ ರೀತಿ ವೇಗಕ್ಕೆ ಅಡ್ಡಗಾಲು ಆಗ್ತಾ ಇದೆ ಅನ್ಸ್ಬೋದು. ಈಗ ಪ್ರಭಾರೆ ಜೊಯ್ಡಾ ಒಂದ್ ರೀತಿ ಕೃಷಿ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ PI ಮಾನೆ ಸಾಹೇಬ್ರು ಸಿಕ್ಕಿದ್ದಾರೆ. ಅವರು ಏನ್ ಹೇಳ್ತಾರೆ ಈ ಒಂದು ಸಿಬ್ಬಂದಿಗಳ ಕೊರತೆ ಬಗ್ಗೆ? ಸರ್ ನಮಸ್ತೆ. ನಮಸ್ತೆ ಸರ್. ಹೇಳಿ ಸರ್. ಎಲ್ಲಾ ನೈಸರ್ಗಿಕವಾಗಿ ತುಂಬಾ ಪೂರಕ ಆಗಿದೆ. ಸಾವಯವ ತಾಲೂಕಿಗೆ ದೇಶದಲ್ಲೇ ತುಂಬಾ ಪ್ರಥಮ ಸಾಕಷ್ಟು ಅನುದಾನ ಬಂತು. ಆದ್ರೆ ಆ ಯೋಜನೆ ಅನುಷ್ಠಾನಕ್ಕೆ ಸಿಬ್ಬಂದಿಗಳ ಕೊರತೆಯಿಂದ ಎಲ್ಲ ಒಂದ್ ಕಡೆ ಅಡ್ಡಗಾಲು ಆಗ್ತಾ ಇದೆ ಅಂತ ಕೇಳಿ ಬರ್ತಾ ಇದೆ. ಸರ್ ನಮಸ್ಕಾರ. ಜೊಯ್ಡಾ ತಾಲೂಕು ತಮಗೆಲ್ಲ ಮಾಹಿತಿ ಇದ್ದಾಗೆ ಸಾವಯವ ತಾಲೂಕಾಗಿ ಪ್ರಥಮ ಸಾವಯವ ತಾಲೂಕು ಅಂತ ಹೇಳಿ ಘೋಷಣೆ ಆಗಿದೆ. ಕರ್ನಾಟಕ ಘನ ಸರ್ಕಾರ ಘೋಷಣೆ ಮಾಡಿದೆ. ಅದಕ್ಕೆ ಪೂರಕವಾಗಿ ಯೋಜನೆ ಕೃಷಿ ಇಲಾಖೆಯಿಂದ ಸಾವಯವಕ್ಕೆ ಸಂಬಂಧಪಟ್ಟಂತೆ ಯೋಜನೆ ಅನುಷ್ಠಾನ ಆಗ್ತಾ ಇದೆ. ನಾವು ಇದ್ದಂತ ಸಿಬ್ಬಂದಿಯ ಮೂಲಕ ಈ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡ್ತಾ ಇದ್ದೇವೆ. ಇನ್ನೂ ನಮಗೆ ಕೃಷಿ ಅಧಿಕಾರಿಗಳ ಬೇಕು, ಕೃಷಿ ಅಧಿಕಾರಿಗಳು, ಹಾಗೆ ಸಹಾಯಕ ಕೃಷಿ ಅಧಿಕಾರಿಗಳು ಕೂಡ ಬೇಕು. ಸಹಾಯಕ ಕೃಷಿ ಅಧಿಕಾರಿಗಳು ಯಾರೂ ಇಲ್ಲ. ನಮಗೆ 6 ಜನ ಇರಬೇಕಾಗಿತ್ತು, ಯಾರೂ ಇಲ್ಲ. ಕೃಷಿ ಅಧಿಕಾರಿಗಳು 7 ಜನರ ಪೈಕಿ ಕೇವಲ 2 ಇದ್ದಾರೆ. ಹೀಗಾಗಿ ಯೋಜನೆ ಅನುಷ್ಠಾನ ಮಾಡುವಲ್ಲಿ ನಮಗೆ ಸಿಬ್ಬಂದಿಯ ಕೊರತೆ ಸಾಕಷ್ಟು ಎದ್ದು ಕಾಣ್ತದೆ. ದಯಮಾಡಿ ಸರ್ಕಾರ ಸಿಬ್ಬಂದಿಯನ್ನ ಪೂರೈಕೆ ನಮ್ಮ ಜೊಯ್ಡಾ ತಾಲೂಕಿಗೆ ಮಾಡಿದ್ರೆ ಈ ಯೋಜನೆಯನ್ನ ಸಮರ್ಪಕವಾಗಿ ನಾವು ಅನುಷ್ಠಾನ ಮಾಡಬಹುದು ಅಂತ ಹೇಳಿಕ್ಕೆ ಬಯಸ್ತೇನೆ. ಧನ್ಯವಾದಗಳು ಸರ್. ನಮಸ್ತೆ. ಇದು ಸಾವಯವ ತಾಲೂಕು ಜೊಯ್ಡಾಗಿದೆ ಇದೆಯಲ್ಲ ಸರ್, ಒಂದು ರಿಯಾಲಿಟಿ ಚೆಕ್ ಇದ್ ಮಾಡಕ್ಕೆ ಬಂದಿದೆ. ಇಲ್ಲಿ ಜನಸಾಮಾನ್ಯ ರೈತರು ಹೇಳ್ತಾರೆ ಇಲ್ಲಿವರೆಗೂ ಸಹ ಬರೇ ಪ್ರಭಾವಿಗಳ ಮಾತ್ರ ತಲುಪಿದೆ, ನಮ್ಮ ಜನಸಾಮಾನ್ಯರು ತಲುಪಿಲ್ಲ ಅಂತ ಹೇಳ್ಬಿಟ್ಟು ಒಂದು ಪಾಯಿಂಟ್ ಹೇಳ್ತಾ ಇದ್ದಾರೆ ಸರ್. 2ನೇ ಪಾಯಿಂಟು, ಇಂಥದ್ವರೆಗೂ ಕೃಷಿ ಅಧಿಕಾರಿಗಳು ಸಿಬ್ಬಂದಿಗಳು ಯಾರು ನಮ್ಗೆ ನೇರವಾಗಿ ತಲುಪಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ. ಹಾಗಾಗಿ ಒಂದ್ ಕಡೆ ಹೇಳಿ ಸರ್, ಹೇಳಿ ಮಾತಾಡಿ. ಎಲ್ಲರಿಗೂ ಸೌಲಭ್ಯ ಕೊಡ್ತಾನೆ ಇದೀವಲ್ಲ. ಅಲ್ಲ, ಅಟ್ಲೀಸ್ಟ್ ಅದ್ರ ಬಗ್ಗೆ ಜಾಗೃತಿ ಯಾರು ಮೂಡಿಸ್ಬೇಕಲ್ಲ ಸರ್. ಮೂಡಿಸ್ಬೇಕು. ಎಲ್ಲಾ ಪಂಚಾಯತಿಗಳನ್ನು ತರಬೇತಿಗಳನ್ನು ಮಾಡ್ತಾ ಇದ್ವಿ. ಹಾ ಸರ್. ಹಾ ಸರ್. ಮತ್ತೆ ಪ್ರಮಾಣೀಕರಣಕ್ಕೂ ವ್ಯವಸ್ಥೆ ಮಾಡ್ತಾ ಇದೀವಿ. ಹಾ. ಮತ್ತೆ ಕೃಷಿ ಪರಿಕರಗಳನ್ನ ಕೊಡ್ತಾ ಇದೀವಿ. ಹಾ ಸರ್. ಎಲ್ಲ ವ್ಯವಸ್ಥೆ ಮಾಡ್ತಾ ಇದೀವಿ. ಇನ್ನು ಮುಂದಿನ ದಿವಸಗಳಲ್ಲಿ ಮಾರ್ಕೆಟಿಂಗ್ ನಾವು ವ್ಯವಸ್ಥೆ ಮಾಡ್ತೀವಿ. ಕೆಲವರು ರೈತರು ಹೇಳಿಕೆ ಕೊಟ್ಟಿದ್ದಾರೆ, ಕೆಲವು ರೈತರುಗಳು ಹೇಳಿಕೆ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ, ರಿಯಾಲಿಟಿ ಚೆಕ್ಗೋಸ್ಕರ ಕಚೇರಿಗಳು ಭೇಟಿ ಕೊಟ್ಟೆ. ಬಹುತೇಕ ಸಿಬ್ಬಂದಿಗಳು ಮತ್ತೆ ಅಧಿಕಾರಿಗಳ ಕೊರತೆನೆ ಎದ್ದು ಕಾಣಿಸ್ತಾ ಇದೆ ಸರ್. ಈ ರೀತಿ ಆಗ್ಬಿಟ್ರೆ ಯಾವ ರೀತಿ ಅನುಷ್ಠಾನಕ್ಕೆ ಸಾಧ್ಯ ಅಂತ? ಅಲ್ಲ, ಅಧಿಕಾರಿಗಳ ಕೊರತೆ ಇದೆ. ಈಗ ಅದಕ್ಕೆ ಸರ್ಕಾರ ಈಗ ಅಪಾಯಿಂಟ್ಮೆಂಟ್ಗೆ ಇದನ್ನ ನೋಟಿಫಿಕೇಶನ್ ಮಾಡಿದೆ. ಹಾ ರೀ. ಇನ್ನೊಂದು 2-3 ತಿಂಗಳಲ್ಲಿ ಅಧಿಕಾರಿಗಳು ಬರ್ತಾರೆ. ಹಾ ಸರ್. ನಾವು ಇದ್ದ ಅಧಿಕಾರಿಗಳ ಇದರಲ್ಲೇ ನಾವು ಮ್ಯಾಕ್ಸಿಮಮ್ ಆಗಿ ಕೆಲಸಗಳನ್ನು ಮಾಡಿಸ್ತಾ ಇದ್ದೀವಿ. ಹಾ ಸರ್. ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡಿ ನಾವು ಕಾರ್ಯಕ್ರಮ ಅನುಷ್ಠಾನ ಮಾಡ್ತೀವಿ. 1 ಕೋಟಿ ಅನುಷ್ಠಾನ ಹೋದ್ಸಲ ಆಯ್ತು. ಹಾಗಾಗಿ ಬರೇ
ಕೆಲವ್ರಿಗೆ ಕೆಲಸಗಳಾಗಿದೆ ಬಿಟ್ರೆ ಬರೀ ಪ್ರಚಾರಾರ್ಥ ಜಾಗೃತಿ ಸಭೆಗಳಿಗೆ ಪೋಲಾಗಿದೆ. ಇಲ್ಲ ಜಾಗೃತಿ ಸಭೆಗಳಲ್ಲಿ ಆ, ನಾವು ಇನ್ಪುಟ್ಸ್ ಕೊಟ್ಟಿದೀವಿ, ಹಾ ಸರ್. ಎರೆಹುಳ ತಟ್ಟಿ ಮಾಡಿಕೊಟ್ಟಿದೀವಿ, ಹಾ ಬಹಳಷ್ಟು ಕೆಲಸಗಳಾಗಿದೆ. ಹಾ ಸರ್. ಮತ್ತೆ ಬರೀ NGO ಸಂಸ್ಥೆಗಳಿಗೆ ಸಿಬ್ಬಂದಿಗಳ ಕೊರತೆಯಿಂದ ಬರೀ NGOಗಳಿಗೆ ಕೊಟ್ಬಿಟ್ರು ಅದನ್ನ ಎಲ್ಲ ಅನುಷ್ಠಾನಗೊಳಿಸ್ಲಿಕ್ಕೆ ಬಹುತೇಕ ಇಲ್ಲ, NGOಗಳೇ NGO ಅರ್ಧ ತಿಂದು ಹಾಕಿದವ್ರೆ ಅಂತ. ಇಲ್ಲ NGOಗಳಿಗೆಲ್ಲ ಕೊಟ್ಟಿಲ್ಲ. ಅಲ್ಲ, ಕೆಲವು NGO ಸಂಸ್ಥೆಗಳಿಗೇನೋ ಅದು ಸರ್ವೆ ಮಾಡ್ಲಿಕ್ಕೇನೋ ಕೊಟ್ಟಿದ್ದೀರಿ ಅಂತಲ್ಲ ಸರ್? ಅದು ನಾವು ಕೊಟ್ಟಿರೋದಲ್ಲ, ಇಲ್ಲ ಸರ್ಕಾರದಿಂದ ಕೊಟ್ಟಿದ್ದಾರೆ, ಬಟ್ ನಮ್ಗೆ ಹಣ ಕೊಟ್ಟಿಲ್ಲ ಅವರಿಗೆ. ಹಾ ಸರ್. ಹಾ ಸರ್. ಈಗ ನೋಡಿ ಸರ್, ದಯವಿಟ್ಟು ಸಿಬ್ಬಂದಿಗಳ ಕೊರತೆ ತುಂಬಾ ಇದೆ. ಈಗ ನಿಮ್ದು ಒಬ್ಬರದೇ ಇಲ್ಲ ಸರ್, ಅದನ್ನ ಮಾಡಿಸ್ತೀನಿ ಬೇಡ, ಅಧಿಕಾರಿಗಳ ಕೊರತೆ ಇದೆ. ಎಲ್ಲ. ಹಾ ಸರ್. ಅದಕ್ಕೆ ಈಗ ನಾವು ಬರ್ದಿದ್ದೀವಿ, ಅದು ಈಗ ಟ್ರಾನ್ಸ್ಫರ್ ಆಗಿದೆ. ಹಾ ಸರ್. ಮೋಸ್ಟ್ಲಿ ಸದ್ಯದಲ್ಲೇ ಅಪಾಯಿಂಟ್ಮೆಂಟ್ ಆಗ್ಬೋದು, ಇನ್ನೊಂದು 2-3 ತಿಂಗಳಲ್ಲಿ. ಹಾ ಸರ್. ಹಾಗಾಗಿ ತೋಟಗಾರಿಕೆ ಹಂಗೆ ಇದೆ, ತೋಟಗಾರಿಕೆ ನಿಮ್ ವ್ಯಾಪ್ತಿಗೆ ಬರುದಿಲ್ಲ ಬಿಡಿ ಸರ್ ಅದು. ಹಾಗಾಗಿ ದಯವಿಟ್ಟು ನೋಡಿ. ಮತ್ತೆ ಎಲ್ಲಾ ಜಿಲ್ಲೆಗಳಲ್ಲೂ ಸಿಬ್ಬಂದಿ ಬರ್ತಿದೆ. ಹಾ ಸರ್. ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಇದೆ ಉತ್ತರ ಕನ್ನಡ. ಅಲ್ಲ, ಇನ್ನೊಂದ್ ಸ್ವಲ್ಪ ಇದ್ರದ್ದು ವೇಗ ಜಾಸ್ತಿ ಆಗ್ಬೇಕು ಸರ್. ಯಾಕಪ್ಪ ಅಂತಂದ್ರೆ ಮಾಡಿಸ್ತೀನಿ. ಹಾ ಸರ್. ಹಾಗಾಗಿ ಇಷ್ಟಿದೆ. ಇದು ನಿಮ್ ವರದಿನೂ ಕಳಿಸಿ ನೋಡಿ ಸರ್ ವಾಟ್ಸಪ್ಗೆ, ತಮ್ಮ ಅಭಿಪ್ರಾಯನೂ ಹಾಕೊಟ್ಟಿದ್ದೀನಿ. ಎಸ್ ಸರ್. ಇಲ್ಲ, ಮಾಡಿಸ್ತೀನಿ. ಎಸ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ. ಇನ್ನಾದ್ರೂ ಈ ಜೊಯ್ಡಾ ತಾಲೂಕಿಗೆ ಸಾವಯವ ಕೃಷಿ ಯೋಜನೆಗೆ ವೇಗ ಸಿಗತ್ತಾ? ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.